ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೊಂತೀನಿ. ನಾನು ಆರಾಮದೀನಿ. ಗಾಡಿ ಚಾವಿ ತಗೋ. ಸೊ ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲರೂ ರೆಡಿ ಆಗಿದ್ದೀವಿ. ನೋಡ್ರಿ, ಇವರು ರೆಡಿ ಆಗ್ಯಾರ, ನನ್ನ ಮಗ ಇನ್ನೂ ರೆಡಿ ಆಗಿಲ್ಲ. ಸೊ ಬರೀ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಏನೇನು ಮಾಡ್ತೀವಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀವಿ. ಬರ್ರಿ ಹೋಗೋಣ ಫ್ರೆಂಡ್ಸ್. ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶನಿವಾರನೂ ಹಾಗೆ ದೇವಸ್ಥಾನಕ್ಕೂ ಹೋಗಬೇಕಲ್ವ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಕಾರ್ ಡ್ರೈವ್ ಮಾಡ್ತಿದ್ದಾರೆ. ಇವ್ನು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾನೆ. ನಿನ್ನ ತೋರಿಸ್ತೀನಿ ಇಲ್ಲಿ. ಹಾಯ್ ಮಾಡು, ಹಾಯ್ ಟಚ್ ಮಾಡಿ ಮಾಡಿ ಬೇಗ. ನಿದ್ದೆ ಬಂದ ತಕ್ಕೀಗ ಫ್ರೆಂಡ್ಸ್. ದೇವಸ್ಥಾನ ಹತ್ರ ಬಂದ್ವಿ. ನೋಡಿ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ನೋಡಿ, ನೇಚರ್ ನೋಡಿ, ಸುತ್ತಲೂ ಹಾಗೆ ಇದೆ ಫ್ರೆಂಡ್ಸ್ ನೇಚರು. ನೀವು ಆಲ್ರೆಡಿ ನೋಡಿರ್ತೀರ. ಆವಾಗ ಹಬ್ಬ ಇತ್ತು, ಈ ಥರ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ನೋಡ್ರಿ ಇವಾಗ ಬನ್ನಿ ಹೋಗೋಣ ಒಳಗಡೆ. ನಿನ್ನ ಕಾಲಿಗಟ್ಟು ಹಾಕ್ತಿರ್ತೀರಿ. ಸರಿ, ಎಲ್ಲಿ ಬಂದ್ವಿ ನಾವು? ಪೂಜೆ ಆದದ್ದು ಫಸ್ಟ್ ಪೂಜೆ ಮಾಡ್ಕೊಬೇಕು. ದೇವಸ್ಥಾನದೊಳಗಡೆ ಒಳ್ಳೆ ಪೂಜೆ ಸಿಕ್ತು ನಮಗೆ, ಮನಸ್ಸಿಗೆ ನೆಮ್ಮದಿ ಸಿಕ್ತು. ಹಂಗೆ ಪ್ರಸಾದನೂ ಕೊಟ್ಟರು. ಇವಾಗೆಲ್ಲ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಇವತ್ತು ಆ್ಯನಿವರ್ಸರಿ ಅಲ್ವಾ, ಎಲ್ಲೂ ಸುತ್ತಾಡೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಮೈಸೂರು ಅಂತ ಪ್ಲ್ಯಾನ್ ಆಗಿತ್ತು, ಬಟ್ ಸ್ವಲ್ಪ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗಿತ್ತು. ಅವರು ಬೇಜಾರಾಗಿರುವಾಗ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ, ನಮ್ಮ ಫ್ಯಾಮಿಲಿಯವರು. ಅದಕ್ಕೋಸ್ಕರ ನಾವು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಇವಾಗ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿಬಿಟ್ಟು ನಮ್ಮ ಆ್ಯನಿವರ್ಸರಿ ನೆನಪಿಗೆ ಇರೋದಕ್ಕೋಸ್ಕರ ಈ ಆ್ಯನಿವರ್ಸರಿ ಏನೋ ಒಂದು ಸರ್ಪ್ರೈಸ್. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನಂತ. ಬನ್ನಿ ಹೋಗೋಣ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಅಲ್ಲಿಗೆ ಹೋಗಿ ಇನ್ನೊಂದು ಕಡೆ ಹೋಗ್ಲಿಕ್ಕಿದೆ. ಬನ್ನಿ, ನಾವು ಹೋಗ್ತೀವಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತೀವಿ. ಓಕೆನಾ? ಇವಾಗ ಹೋಗೋಣ. ಕಬ್ಬಿನಾಲ್ ತೊಗೊಳಕ್ಕಂತ ಬಂದ್ವಿ ನಮ್ಮ ಮನೆಯವರು. ಫ್ರೆಶ್ ಕಬ್ಬಿನ ಹಾಲು ತಂದು ಕೊಟ್ಟರು ನಮ್ಮ ಮನೆಯವ್ರು ಇವತ್ತೇ. ಕುಡಿ ಚಲ್ಗಿಲ್ಲಿ ಮತ್ತೆಲ್ಲ ಮೈ ಮ್ಯಾಗ. ಇನ್ನು ಬೇರೆ ಕೆಲಸ ಅದಾವು. ಸ್ವೀಟ್ ಐತೆ. ಜಸ್ವಂತ್ ಸಿಂಗ್ ನರ್ಸರಿ ಫ್ರೆಂಡ್ಸ್. ನಾ ಹೇಳಿದ್ವಲ್ಲ, ನಮ್ಮ ಮೆಮೊರಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಅಂತ. ನೋಡಿ, ಇದೇ ಜಾಗ. ಎಷ್ಟು ಥರ 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 ಚಟ್ಟಿದೆ. ಒಳಗೆ ಹೋಗೋಣ ನರ್ಸರಿ. ನೋಡಿ ಫ್ರೆಂಡ್ಸ್, ಎಷ್ಟು ಪಾಟ್ಗಳಿವೆ. ಮೋಸ್ಟ್ಲಿ ಪಿಂಗಾಣಿದಂತ ಅನಿಸುತ್ತೆ. ಮಣ್ಣಿನ ಪಾಟ್ಗಳು ಆ ಕಡೆ ಮಾಡ್ತಾಯಿದ್ರು. ಮೋಸ್ಟ್ಲಿ ಸಿಗುತ್ತೆ ಅಲ್ಲಿ, ಎಲ್ಲ ಥರ ಪಾಟ್ಗಳು ಸಿಗುತ್ತೆ. ಇದು ಮಂಡೂರಿಂದ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಮುಂದ್ಗಡೆ ಹೋದರೆ ರೋಡ್ ಸೈಡೇ ಸಿಗುತ್ತೆ ಈ ನರ್ಸರಿ. ನೋಡಿ ಎಷ್ಟು ಥರ ಗಿಡಗಳಿವೆ ಅಂತ. ಎಲ್ಲ ಥರ ಗಿಡಗಳಿವೆ. ಮತ್ತು ಫ್ಲವರ್ಸು, ದಾಸವಾಳ ಗಿಡ, ಎಲ್ಲ ಮನಿ ಪ್ಲ್ಯಾಂಟ್ಸು, ಎಲ್ಲ ಥರ ಗಿಡಗಳು ಇವೆ. ನಮ್ಮ ಮನೆಯವ್ರಿಗೆ ಈ ಥರ ಗಿಡಗಳೆಲ್ಲ ಅಂದರೆ ಭಾಳ ಇಷ್ಟ. ಅವರು ಒಂಥರ ಶೋಕಿ ಎಲ್ಲ ಮಾಡಲ್ಲ. ಡಿನ್ನರು ಅದು ಇದು ಪಾರ್ಟಿಯಾಗಿ ಎಲ್ಲ ಖರ್ಚೇ ಮಾಡಲ್ಲ ಜಾಸ್ತಿ. ಅದಕ್ಕಿಂತ ಮೊದಲು ತುಂಬ ಎಲ್ಲರೂ ಹೇಳ್ತಿದ್ರು ಖರ್ಚೆ ಮಾಡಲ್ಲ ಜಿಪ್ನ ಅಂತ. ಇವಾಗ ಒಂದು ಸ್ವಲ್ಪ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡ್ತಾಯಿದ್ದಾರೆ. ಅದು ಬೇಡಾಗಿದ್ದಕ್ಕೆಲ್ಲ ಖರ್ಚು ಮಾಡಲ್ಲ, ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತಾರೆ. ಹಾಗಿರೋದೇ ಒಳ್ಳೇದಲ್ವ, ಹಾಗಿದ್ರೇ ಬಾಳೆ ಆಗೋದು. ಫ್ರೆಂಡ್ಸ್, ಆ ನರ್ಸರಿಯಿಂದ ತಂದ ಗಿಡಗಳಿವೆ. ಇವು ಇಂಡೋರ್ ಪ್ಲ್ಯಾಂಟ್ಸ್ 2 ರಬ್ಬರ್ ಪ್ಲ್ಯಾಂಟ್ಸು, ಆ್ಯಂಡ್ ಒಂದು ತುಳಸಿ ಕಟ್ಟೆ, ಆಮೇಲೆ ಒಂದು ಗುಲಾಬಿ ಗಿಡ ಮತ್ತು ಒಂದು ದಾಸವಾಳ ಗಿಡ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲದಕ್ಕೂ 800 ರೂಪಾಯಿ ಆಯಿತು. ಎಲ್ಲ ತೊಗೊಂಡು ನಾವು ಹೋಗಿದ್ದೆ, ಸ್ಟುಡಿಯೋಗೆ ಹೋಗಿದ್ವಿ ಫ್ಯಾಮಿಲಿ ಫೋಟೋಸ್ ತೆಗಿಸ್ಬೇಕು ಅಂತ.
ಇದಕ್ಕೆ ನಾವು ಶ್ರಾವಣಿ ಹುಟ್ಟಿದ ಮೇಲೆ ಫೋಟೋ ತೆಗೆಸಿರಲಿಲ್ಲ, ಅದಕ್ಕೋಸ್ಕರ ತೆಗೆಸ್ಕೊಂಡ್ಬಂದ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನಿನ್ನೆ ನಮ್ಮ ಮನೆಯವರು ಚಾಕ್ಲೇಟ್ ಕೊಟ್ಟಿದ್ದಲ್ಲ, ತಿಂದಿರಲಿಲ್ಲ ನಾನು, ರಾತ್ರಿ ಆಗಿತ್ತಂತ. ಬೆಳಗ್ಗೆ ತಿನ್ನೋಕ್ಕಾಗಲಿಲ್ಲ, ಇವಾಗ ತಿಂತಾಯಿದ್ದೀನಿ. ಅವ್ರ ಸ್ವಲ್ಪ ಕೊಡೋಣ. ಮಾಮ ಇಳಕ್ಕಾಗ ಇಳಿಸಕ್ಕಿಂತ ಮಾಮ ಏನು ಮಾಡಕತ್ತಿ? ಏನು ಮಾಡಕತ್ತಿ? ಕಣ್ಣಿಗೆ ಏನು ಕಾಣ್ತಾ ನನಗೆ? ಗೋಳಿ ಬಜ್ಜಿ. ಅದು ಅದನ್ನ ಪ್ರೀತಿಯಿಂದ ಹೇಳು. ಏನು? ಪ್ರೀತಿಯಿಂದ ಹೇಳಿ ಯಾಕೆ ಗಂಡು ಚಂದ ಇಟ್ಕೊಂಡ ನಾವು? ಅದಕ್ಕೆ ಹಿಂಗಿರೋದು ಸಿಟ್ಟಕ್ಕೆ ಮುದ್ದೆ ಸಿದ್ದಪ್ಪನ ಗತೆ ಏನಕ್ಕೆ ಹ್ಞೂ ಅನ್ಕೊಂತ. ಬಣ್ಣದ ಮಾತು ಮಾತಾಡೋರು ಹಂಗೆ ನಡ್ಬರ್ಕ್ ಬಿಟ್ಟಕ್ಕಾರ ಅಂತಾನೆ ಅಲ್ಲ. ಮೋಟಿವೇಶನ್ ಸ್ಪೀಚ್. ಫ್ರೆಂಡ್ಸ್, ನಮ್ಮ ಮನೆಯವರು ಗೋಳಿ ಬಜ್ಜಿ ಮಾಡಿಕೊಟ್ಟಿದ್ದಾರೆ ನೋಡಿಲಿ. ಚಟ್ನಿ ಮತ್ತು ಬರೀ ಗೋಳಿ ಬಜ್ಜಿ. ಇವಾಗ ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ. ಓಕೆನಾ? ಸಖತ್ತಾಗಿದೆ. ನೀವು ಒಮ್ಮೆ ಟ್ರೈ ಮಾಡಬೇಕು. ನೋಡಿ ಗೋಳಿ ಬಜ್ಜಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ, ತುಂಬ ಸಾಫ್ಟ್ ಆಗಿದೆ. ಚಿಂತೆ ಎಲ್ಲ ತಿಂತಾನೆ ಇರ್ಬೇಕು ಅಂತ ಅನಿಸುತ್ತೆ. ನೀವೊಂದು ಟ್ರೈ ನೋಡಿ. ನೀವು ಅಕ್ಕ ಹೇಳ್ತೀರಿ ಚೆನ್ನಾಗಿದೆ ಅಂತ ರೆಸಿಪಿನ. ಮತ್ತು ಮತ್ತು ಗೋಳಿ ಬಜ್ಜಿಗೆ ನಾವು ಯಾವಾಗಲೂ ಕಾಯಿ ಚಟ್ನಿನೇ ಮಾಡೋದು. ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದಕ್ಕೆ ಇದ್ರದ್ದು ರೆಸಿಪಿನೂ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ನನಗೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತ ಅನಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಮನೆಯವರು ಕಾಯಿ ಚಟ್ನಿ ಇದ್ದರೆ ಚೆನ್ನಾಗಿತ್ತು ಅಂದರು. ಇದು ಚೆನ್ನಾಗಿದೆ, ಬಟ್ ಇದಕ್ಕೆ ಅವ್ರು ಕಾಯಿ ಚಟ್ನಿ ಚೆನ್ನಾಗಿತ್ತೆ ಅಂತಂದರು. ನನಗಂತೂ ಇದು ಚೆನ್ನಾಗಿದೆ. ಇದನ್ನು ಬರೀ ಇದಕ್ಕಲ್ಲ, ಚಪಾತಿ, ರೈಸು ಎಲ್ಲದಕ್ಕೂ ಮಾಡ್ಕೊಂಡು ತಿನ್ಬೋದು. ನಾನು ಯೂಟ್ಯೂಬಲ್ಲೇ ನೋಡಿದ್ದು, ಬಟ್ ತುಂಬ ಚೆನ್ನಾಗಿದೆ. ನಂಗೆ ಗೋಳಿ ಬಜ್ಜಿ ಅಂತೂ ಸಖತ್ತಾಗಿ ಇಷ್ಟ ಆಯಿತು. ನಮ್ಮ ಮನೆಯವ್ರ ಹತ್ರ ನಾನು ಯಾವಾಗಾದ್ರೂ ನೆನಪಾದರೆ ಮಾಡಿಸ್ಕೊಂಡು ತಿಂತೀನಿ. ಈಗ ನನ್ನ ಮಗು ಹುಟ್ಟಿದ ಮೇಲೆ ಮಾಡೇ ಇಲ್ಲ. ಒಂದು ವರ್ಷದ ಮೇಲೇ ಆಯಿತು ಅಂದ್ಕೊಳ್ಳಿ. ಒಂದು ವರ್ಷ 3-4 ಮಂತ್ಸ್ ಆಯಿತು ಮಾಡಿಸ್ಕೊಂಡಿರಲಿಲ್ಲ. ಈಗ ಮಾಡಿಸ್ಕೊಂಡಿದ್ದು ಆ್ಯನಿವರ್ಸರಿ ಅಂತ. ಎಷ್ಟು ಸಾಫ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಮೊಸರು ಹಾಕ್ತೀವಲ್ಲ, ಸಾಫ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಲಾಸ್ಟಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಫ್ರೆಂಡ್ಸ್, ನಮ್ಮ ಜೋಡಿ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್.